ಸಿದ್ಧಗಂಗಾ ಮಠದ ಹಿಂದೆ ಸುಮಾರು 700 ಮೀಟರ್ ಹಿಂಭಾಗದಲ್ಲಿ ಪೂರ್ವ ಇತಿಹಾಸದ ಗುಹೆಗಳಿದಾವೆ. ಶಿವಕುಮಾರ ಸ್ವಾಮಿಗಳ ಗದ್ದಿಗೆ ಬನ್ನಿ, ಒಳಗಡೆ ಹೋಗಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ಗವಿ ಒಳಗಡೆ ಸಿದ್ಧಗಂಗಮ್ಮ ದೇವಿ ಇದೆ, ಬಂದು ತೋರಿಸ್ತೀನಿ. ಪೂರ್ತಿ ಬಂಡೆಯನ್ನ ನೋಡಿ, ಬಸವಣ್ಣನ ಕೆತ್ತನೆ ಇದೆ. ಶಿವ ಮುಂದೆ ಇರುವಂತಹ ನಂದಿಯ ಬಸವಣ್ಣನ ಕೆತ್ತನೆ, ಇನ್ನೊಂದು ಕ್ರಾಂತಿಕಾರಿ ಬಸವಣ್ಣನವರ ಕೆತ್ತನೆ, ಇನ್ನೊಂದು ವಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮಿಯವರ ಒಂದು ಕೆತ್ತನೆ. ಹಲೋ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿದ್ಧಗಂಗಾ ಮಠ. ಸ್ನೇಹಿತರೆ, ಈ ವೀಕೆಂಡ್ ಎಲ್ಲಪ್ಪ ಹೋಗೋದಂತ ತುಂಬಾ ತಲೆ ಕೆಡ್ಸ್ಕೊಂಡು ಕುಳಿತಿರ್ಬೇಕಾದ್ರೆ ನಮ್ಮ ಆತ್ಮೀಯರೊಬ್ರು ತುಂಬಾ ದಿನದಿಂದ ತುಮಕೂರು ಮಠಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸರಿ, ಹಾಗಾದ್ರೆ ತುಮಕೂರು ಮಠಕ್ಕೆ ಹೋಗೇ ಬಿಡೋಣ ಅಂತ ಹೇಳಿ ಅವ್ರದೇ ಗಾಡಿಯನ್ನು ಹತ್ಕೊಂಡು ತುಮಕೂರು ಮಠಕ್ಕೆ ಹೋದ್ವಿ. ಇಲ್ಲಿರುವಂತಹ ಸಿದ್ದೇಶ್ವರ ದೇವಾಲಯವನ್ನ ನೋಡ್ಕೊಂಡು, ಇಲ್ಲಿರುವಂತಹ ಸಿದ್ಧ ಗಂಗೆಯನ್ನ ನೋಡ್ಕೊಂಡು, ಇಲ್ಲಿ ಸಿದ್ಧಗಂಗೆ ಹೇಗೆ ಉದ್ಭವಳಾದ್ಲು ಎಂಬ ಇತಿಹಾಸವನ್ನ ತಿಳ್ಕೊಂಡು, ಹಾಗೆ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದವನ್ನ ಪಡ್ಕೊಂಡು, ಇಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಪಾರ್ಕ್ ಅನ್ನ ನೋಡ್ಕೊಂಡು ಇಲ್ಲಿನ ಇತಿಹಾಸ ಮತ್ತು ಚರಿತ್ರೆಯನ್ನ ತಿಳ್ಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, 13ನೇ ಶತಮಾನದಲ್ಲಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳಿಂದ ಶುರುವಾದಂತಹ ಈ ಮಠ ಇಂದು ಜಗತ್ ಪ್ರಸಿದ್ಧವಾಗಿದೆ. ವಿವಿಧ ದಾಸೋಹದಿಂದಾಗಿ ಇಂದು ನಮ್ಮ ಒಂದು ಸಿದ್ಧಗಂಗಾ ಮಠ ಜಗತ್ ಪ್ರಸಿದ್ಧವಾಗಿದೆ. ಅಕ್ಷರ, ಅನ್ನ ಮತ್ತೆ ವಸತಿಯೊಂದಿಗೆ ಇಲ್ಲಿನ ಸಾವಿರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಈ ಮಠವನ್ನ 13ನೇ ಶತಮಾನದಲ್ಲಿ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಪ್ರಾರಂಭ ಮಾಡಿದ್ರು. ನಂತರ ಅಟವಿ ಶ್ರೀಗಳು ಈ ಒಂದು ಮಠವನ್ನ ನಡೆಸ್ತಾರೆ. ಅದರ ನಂತರ ಉದ್ದಾನ ಶಿವಯೋಗಿಗಳು ಈ ಮಠವನ್ನ ನಡೆಸ್ತಾರೆ. ಇವರ ಕಾಲ ನಂತರ ಶ್ರೀ ಡಾಕ್ಟರ್ ಕರ್ನಾಟಕ ರತ್ನ ಶಿವಕುಮಾರ ಸ್ವಾಮಿಗಳು ಈ ಮಠದ ಇನ್ಚಾರ್ಜ್ ಅನ್ನ ತಗೊಂತಾರೆ. ಅಂದಿನಿಂದ ಈ ಮಠ ಅನ್ನೋದು ಜಗತ್ ಪ್ರಸಿದ್ಧವಾದಂತಹ ಒಂದು ಮಠವಾಗಿದೆ. ಬನ್ನಿ, ಇದರ ಸಂಪೂರ್ಣ ಮಾಹಿತಿಯೊಂದಿಗೆ ಇವತ್ತು ಮಠವನ್ನ ನಿಮ್ಗೆ ತೋರಿಸ್ತೀನಿ. ಮಠದ ಈಗಿನ ಪೀಠಾಧೀಶರು ಸಿದ್ಧಲಿಂಗ ಸ್ವಾಮಿಗಳು. ಬನ್ನಿ, ಈಗ ಸಂಪೂರ್ಣ ಕ್ಷೇತ್ರವನ್ನ ಸುತ್ತೋಣ. ಮಠದ ಆವರಣಕ್ಕೆ ಹೋಗ್ತಾ ಇದ್ದಂಗೆ ಶಿವಕುಮಾರ ಸ್ವಾಮಿಗಳವರ ಪುತ್ಥಳಿಯನ್ನು ಕಾಣಿಸ್ತು. ಅದಕ್ಕೆ ಗೌರವಪೂರ್ವಕವಾಗಿ ಒಂದು ನಮಸ್ಕಾರನ ಹಾಕಿ 2 ಅವರ್ ಜರ್ನಿ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಾ ಇದ್ರಿಂದ ಮೊದಲು ಊಟ ಮಾಡೋಣ ಅಂತೇಳಿ ಅನ್ನಪ್ರಸಾದ ಜಾಗಕ್ಕೆ ಹೋದ್ವಿ. ನೋಡಿ, ಇಲ್ಲಿ ನಮಗೆ ಕಾಣಿಸ್ತಂತಹ ದೊಡ್ಡ ದೊಡ್ಡ ಅಂಡೆಗಳು ರಾಗಿ, ಅಕ್ಕಿ, ಕಾಳುಗಳನ್ನು ಇಟ್ಕೊಳ್ಳೋಕೆ ಉಪಯೋಗಿಸ್ತಾ ಇದ್ದಂತಹ ಅಂಡೆಗಳಿವು. ಇಲ್ಲಿ ಹೊಟ್ಟೆ ತುಂಬ ಊಟವನ್ನು ಸಂತೃಪ್ತಿಯಾಗಿ ಮಾಡಿ ಮಠವನ್ನು ಸುತ್ತಾಡೋದಕ್ಕೆ ಶುರು ಮಾಡಿದ್ವಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಇದೇ ಕನ್ನಡ ಸಂಸ್ಕೃತ ಪಾಠಶಾಲೆ. ಬನ್ನಿ, ಹತ್ರ ಹೋಗೋಣ. ಹಾಗೆ ಮಠದ ಸುತ್ತಲೂ ಒಂದು ಸುಂದರ ನೋಟ. ನೋಡಿ, ಇಲ್ಲಿ ಈ ಮಠದ 2ನೇ ಮಠಾಧೀಶರಾದಂತಹ ಅಡವಿ ಶ್ರೀಗಳ ಗದ್ದುಗೆ ಇದೆ. ಬನ್ನಿ, ಹೋಗಿ ನೋಡ್ಕೊಂಡ್ ಬರೋಣ. ಗದ್ದುಗೆ ಅಂದ್ರೆ ಸಾಮಾನ್ಯ ಭಾಷೆಗಳಲ್ಲಿ ನಾವು ಸಮಾಧಿ ಅಂತ ಕರಿತೀವಿ, ಅಂದ್ರೆ ಲಿಂಗೈಕ್ಯವಾಗಿರುವಂತಹ ಸ್ಥಳ. ಸ್ನೇಹಿತರೆ, ನೋಡಿ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗುರುಗಳಾದಂತಹ ಶ್ರೀ ಉದ್ದಾನ ಶಿವಯೋಗಿಗಳ ಗದ್ದುಗೆ ಇದೆ. ಬನ್ನಿ, ಈ ಗದ್ದುಗೆಯನ್ನು ಸಹ ನೋಡೋಣ. ನೋಡಿ ಸ್ನೇಹಿತರೆ, ಇದು ಶಿವಕುಮಾರ ಸ್ವಾಮಿಗಳ ಗದ್ದಿಗೆ. ಬನ್ನಿ, ಒಳಗಡೆ ಹೋಗಿ ತೋರಿಸ್ತೀನಿ. ನೋಡಿ, ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದುಗೆ. ಶಿವಕುಮಾರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ, ನಯನ ಮನೋಹರವಾಗಿರುವಂತಹ ಒಂದು ವಿಗ್ರಹ ಇದು. ನೋಡಿ, ಎಷ್ಟು ಸುಂದರವಾದಂತಹ ವಿಗ್ರಹ. ಹಾಗೆ ಅಲ್ಲಿ ಶಿವಲಿಂಗ. ಮಠಕ್ಕೆ ಭೇಟಿ ಕೊಡುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿ ಬಂದು ಶಿವಕುಮಾರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗ್ತಾರೆ. ನೋಡಿದ್ರಲ್ಲ, ಇದು ಶಿವಕುಮಾರ ಸ್ವಾಮಿಗಳ ಗದ್ದುಗೆ. ಈಗ ನೀವು ನೋಡ್ತಾ ಇರೋದು ಶಿವಕುಮಾರ ಸ್ವಾಮಿಗಳು ಜನರನ್ನ ಭೇಟಿ ಮಾಡ್ತಾ ಇದ್ದಂತಹ ಒಂದು ಸ್ಥಳ, ಅದು ದೇವಾಲಯ. ಈಗ ಇಲ್ಲಿ ಪ್ರಸ್ತುತ ಮಠಾಧೀಶರು ಜನರಿಗೆ ದರ್ಶನವನ್ನು ಕೊಡ್ತಾರೆ. ಬನ್ನಿ, ಹೋಗಿ ನೋಡ್ಕೊಂಡು ನಾವು ಒಂದು ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಣ. ಹಾಗೆ ಇಲ್ಲಿ ನೋಡಿ, ಇದು ಶಿವಕುಮಾರ ಸ್ವಾಮಿಗಳು ಕುಳಿತುಕೊಳ್ತಾ ಇದ್ದಂತಹ ಪೀಠ.
ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರೋದು ಶಿವಕುಮಾರ ಸ್ವಾಮಿ ಅವರ ಒಂದು ಪೀಠ. ನೋಡಿ ಮಠದ ಈಗಿನ ಮಠಾಧೀಶರು. ಬನ್ನಿ ಹಾಗೆ ಮುಂದೆ ಹೋಗೋಣ. ಈಗ ನಾವು ಸಿದ್ದೇಶ್ವರರು ಈ ಮಠದ ಸಂಸ್ಥಾಪಕರಾದಂತಹ ಗೋಸಲ ಸಿದ್ದೇಶ್ವರ ದೇವಾಲಯ ಮುಂದೆ ಇದೆ, ಹೋಗೋಣ ಬನ್ನಿ. ಆ ದೇವಾಲಯಕ್ಕೆ ಹೋಗುವ ಮುಂದೆ ನೋಡಿ, ನಮಗೆ ಇಲ್ಲಿ ಹಲವಾರು ಪುಟ್ಟ ಪುಟ್ಟ ದೇವಾಲಯಗಳು ಕಾಣ್ತವೆ. ಇಲ್ಲಿ ಗಣಪ, ಸುಬ್ರಹ್ಮಣ್ಯ, ವೀರಭದ್ರೇಶ್ವರ ಸ್ವಾಮಿ, ಹೀಗೆ ಹಲವಾರು ಪುಟ್ಟ ಗುಡಿಗಳು ನಮ್ಮ ಕಣ್ಗೆ ಕಾಣ್ತವೆ. ಈ ಗುಡಿಗಳನ್ನ ನೋಡಿಕೊಂಡು ಹಾಗೆ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಸಿದ್ದೇಶ್ವರ ದೇವಾಲಯ ಮತ್ತೆ ಗಂಗಮ್ಮ ದೇವಿಯ ದೇವಾಲಯವನ್ನ ನೋಡೋಣ ಬನ್ನಿ. ಇದು ಕಲ್ಯಾಣಿ ಮುಂದೆ ನಮಗೆ ಕಾಣ್ತಿರೋದು ಹೊಸದಾಗಿ ನಿರ್ಮಾಣವಾದಂತಹ ಪಾರ್ಕು. ಅದನ್ನ ನಾನು ಮುಂದೆ ತೋರಿಸ್ತೀನಿ. ನೋಡಿ, ಶಿವಕುಮಾರ ಸ್ವಾಮಿಗಳ ಒಂದು ಗಾರೆಯ ಒಂದು ಚಿತ್ರ. ಇದು ಕಲ್ಯಾಣಿ ಮುಂದೆ ಇರುವಂತಹ ನಂದಿ. ಬನ್ನಿ, ಮೆಟ್ಟಲನ್ನ ಹತ್ಕೊಂಡು ಸಿದ್ದೇಶ್ವರ ದೇವಾಲಯಕ್ಕೆ ಹೋಗೋಣ. ನಂಗೆ ನೋಡಿ ಸ್ನೇಹಿತರೆ, ಈ ಒಂದು ಗವಿ ಒಳಗಡೆ ಸಿದ್ಧಗಂಗಮ್ಮ ದೇವಿ ಇದೆ, ಬಂದು ತೋರಿಸ್ತೀನಿ. ನೋಡಿ, ಇದೆ ಸಿದ್ದೇಶ್ವರ ಸ್ವಾಮಿಗಳ ಒಂದು ದೇವಾಲಯ. ನಾವಲ್ಲಿ ನೋಡ್ತಾ ಇರೋದು ಸಿದ್ದೇಶ್ವರ ದೇವರು. ಈ ಒಂದು ಬ್ಲಾಗ್ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ನಿಮಗೆ ತೋರಿಸೋದು ತುಂಬಾ ಇದೆ. ಬನ್ನಿ ಮುಂದೆ ಹಾಗೆ ನೋಡ್ತಾ ಇರಿ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಒಂದು ಕಲ್ಲು ಬಂಡೆಯಲ್ಲಿ 3 ಪ್ರಮುಖ ದೇವತೆಗಳ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ. ಒಂದು ಪೂರ್ತಿ ಬಂಡೆಯನ್ನ ನೋಡಿ ಬಸವಣ್ಣನ ಕೆತ್ತನೆ ಇದೆ, ಶಿವ ಮುಂದೆ ಇರುವಂತಹ ನಂದಿಯ ಬಸವಣ್ಣನ ಕೆತ್ತನೆ, ಇನ್ನೊಂದು ಕ್ರಾಂತಿಕಾರಿ ಬಸವಣ್ಣನವರ ಕೆತ್ತನೆ, ಇನ್ನೊಂದು ವಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮಿಯವರ ಒಂದು ಕೆತ್ತನೆ. ಒಂದು ಕಲ್ಲಲ್ಲಿ 3 ಪ್ರಮುಖ ವ್ಯಕ್ತಿಗಳ ಅದ್ಭುತವಾದಂತಹ ಕೆತ್ತನೆ ಇದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಪಾರ್ಕ್ ಅನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಶುಭ ದಿನ.